ಮಿನಿವಾರ್ ಫಿಕ್ಸ್. ರವಿ ಸುಬ್ರಹ್ಮಣ್ಯ ತಾವು ಹೇಳ್ತಾ ಇದ್ರಿ JDS ಕಾಂಗ್ರೆಸ್ ಒಂದಾದ್ರೂ ಕೂಡ ನಮ್ಮ ಬೇಸ್ ಇರ್ತಕ್ಕಂಥ ನಾವು ಗೆಲ್ತೀವಿ. ಅವ್ರಿಗೆ ಹೋಪ್ ಇರ್ತಕ್ಕಂಥದ್ದು 2 ಬೈ ಎಲೆಕ್ಷನ್ನು ಸರ್ಕಾರಕ್ಕೆ ಒಂದು ಮ್ಯಾಂಡೇಟ್, ಅದು ಈ ಸರ್ಕಾರದ ಸಾಧನೆ. ಬಟ್ ಪಾರ್ಲಿಮೆಂಟ್ ಬಂದಾಗಿರ್ತಕ್ಕಂಥ ರಾಷ್ಟ್ರೀಯ ವಿಚಾರಗಳು ಮತ್ತೊಂದು ಕಡೆ ಅವ್ರು ಒಂದಾಗಿ ನಿಲ್ಲೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಇಬ್ಬರಿಗೂ ಕೂಡ ಭಯ ಇದೆ. ನಾನು ನೇರವಾಗಿ ಹೇಳ್ತಿದ್ದೀನಿ, ಇಬ್ಬರಿಗೂ ಭಯ ಇದೆ. ಈ ಚುನಾವಣೆ ಅಗತ್ಯ ಇರಲಿಲ್ಲ ಅನ್ನೋಂಥ ಭಾವನೆ ಇದ್ರೂ ಕೂಡ ಇದನ್ನ ಹೇಗೆ ಬೇಕೋ ಹಾಗೆ ಎನ್ಕೇಶ್ ಮಾಡ್ಕೊಳ್ಳೋಕೆ ನೀವು ಕೂಡ ರೆಡಿ ಆಗಿದೆ. ನೋಡಿ, ಎರಡು ಸೀಟನ್ನ ಉಳಿಸ್ಕೊಂಡಿವಿ. 2019ಕ್ಕೆ ನೋಡಿ ನಮಗಿದು ಮ್ಯಾಂಡೇಟ್ ಅಂತ ನೀವು ಹೇಳ್ಕೊತೀರಿ, ಹೇಳ್ಕೊಳ್ಳೋದಂತ ಹೇಳ್ತಾ ಇದ್ರಿ ಇಲ್ಲಿ, ಅದು ಎನ್ಕೇಶ್ ಮಾಡ್ಕೊಳ್ತೀವಿ. ಒಂದು ವೇಳೆ ನಿಮ್ಗೆ ಏನಾದರೂ ದೋಸ್ತಿಗಳು ಸೋಲಿಸಿದ್ರೆ ಆಮೇಲೆ ನಿಮ್ಮ ಎಲ್ಲ ಲೆಕ್ಕಾಚಾರಕ್ಕೂ ಉಲ್ಟಾ ಮಾಡೋಕ್ಕೆ ಇವರು ರೆಡಿ ಮಾಡ್ಕೊಳ್ತಾರೆ. ಅಲ್ಲ, ಮಾಡಬಹುದು. ಆದರೆ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ, ನಾವು ಗೆಲ್ತೀವಿ, ಆದರೆ ಅದನ್ನೇ ಮ್ಯಾಂಡೇಟ್ ಅಂತ ಹೇಳ್ತೀವಿ ಅಂತಲ್ಲ. ನಮಗೆ ಆ ಭಾಗದಲ್ಲಿ ಸಾಮರ್ಥ್ಯ ಇದೆ. ಜನ ಹಿಂದೆ ಬಳ್ಳಾರಿಯಲ್ಲಿ ಅವ್ರು ಹೇಳ್ತಾರೆ 6 ಜನ ಕಾಂಗ್ರೆಸ್ ಇದ್ದಾರೆ, ಆಮೇಲೆ ಇಲ್ಲಿ JDS ಕಾಂಗ್ರೆಸ್ ಒಟ್ಟಾಗುತ್ತೆ. ಮಂಡ್ಯದಲ್ಲಿ ಈಗ JDS ಕಾಂಗ್ರೆಸ್ ಮಧ್ಯೆ ಫೈಟ್ ಇದೆ, ಟಿಕೆಟ್ ಯಾರಿಗೆ ಕೊಡ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊತಾರೆ. ಅಲ್ಲಿ ಕೂಡ ಬಿಜೆಪಿಗೆ ನೀವು ದೊಡ್ಡ ಬೇಸ್ ಇಲ್ಲದಿದ್ರು ಕೂಡ ನೀವು ಟ್ರೈ ಮಾಡ್ತಾ ಇದ್ದೀರಿ. ನೋಡಿ, ಇಲ್ಲಿ ನಿಮ್ಗೆ ಇರೋದು ಸ್ಟ್ರಾಂಗ್ ಇರೋದು ಶಿವಮೊಗ್ಗ ಯಡಿಯೂರಪ್ಪ ಅಲ್ಲಿ ಘೋಷಣೆ ಮಾಡ್ಬಿಟ್ರು ಅವ್ರ ಮಗನ ಹೆಸರನ್ನ. ನೋಡಿ, ಘೋಷಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವ್ರೇನು ಏಕಪಕ್ಷೀಯವಾಗಿ ಘೋಷಣೆ ಮಾಡಿರೋದಿಲ್ಲ. ಅದಕ್ಕೂ ಮುಂಚೆಯಿಂದನೂ ಕೂಡ ಅದ್ರ ಬಗ್ಗೆ ಎಲ್ಲ ತಯಾರಿಗಳು ನಡೆದಿರುತ್ತದೆ. ಪಕ್ಷದಲ್ಲಿ ಕನ್ಸಲ್ಟೇಷನ್ ಇರುತ್ತೆ. ಅಲ್ಲ, ಅದ್ ನಿಮಗೆ ಗೊತ್ತಿರಲ್ಲ. ಅಲ್ಲ, ನಮ್ಮ ಪಕ್ಷದ ವಿಚಾರಗಳಲ್ಲಿ ನನಗೆ ನಿಮ್ಗೆ ಹೇಳಿದ್ರೆ ನೀವು 6 ತಿಂಗಳ ಕೆಳಗಡೆ ನಮ್ಮ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತಾಡಬಹುದಾಗಿತ್ತು. ಅದೇನಾದ್ರು ಇರ್ಬೋದು. ಇವರು ಹೇಳ್ತಾ ಇರ್ತಕ್ಕಂಥದ್ದು ಭೂತಕಾಲದ ಹೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಆಗಿರ್ಬೋದಲ್ಲ, ಅದೇನು ಇವ್ರಿಗೆ ಕೇಳ್ಬಿಟ್ಟು ನಾನು ಮೀಟಿಂಗ್ ಮಾಡಿದ್ದೀನಿ ಅಂತ ಏನ್ ಮಾಡ್ಬೇಕಾ? ಇಲ್ಲ, ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಅದ್ರ ಬಗ್ಗೆ ನಮ್ಮ ಆಂತರಿಕ ವಿಚಾರ ಪಕ್ಷದಲ್ಲಿ ಅದನ್ನೆಲ್ಲವನ್ನೂ ಕೂಡ ಅವರು ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಖಂಡಿತ ಇದ್ದಾರೆ. ಅವರಲ್ಲೂ ಹೇಳ್ತಿರ್ಲ್ವಾ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಲ್ವಾ ನಮಗೆ, ಒಂದ್ ನಿಮಿಷ, ಈಗ ದಿನೇಶ್ ಗುಂಡೂರಾವ್ ಹೇಳ್ತಾ ಇರ್ಲಿಲ್ವಾ ನಮ್ಮಲ್ಲಿ ಅಭ್ಯರ್ಥಿಗಳಿಗೆ ಕೊರತೆ ಇಲ್ಲ ಅಂತ. ನಾವು ಹೆಮ್ಮೆ ಪಡ್ತೀವಿ. ನಮ್ಮಲ್ಲಿ 6 ಜನ ಇದ್ದಾರೆ, 8 ಜನ ಇದ್ದಾರೆ ಅಭ್ಯರ್ಥಿಗಳು ಅಂದ್ರೆ ಆ ಸಾಮರ್ಥ್ಯ ಅದ್ ನಿಮ್ ಜೊತೆ ಮಾತಾಡಿ ಹೇಳಕ್ಕಾಗತ್ತೆ, ಕೇಳಿ ಹೇಳಕ್ಕಾಗತ್ತ? ಅದನ್ನ ಏನು ತಗೊಂಬಂದು ನಿಮ್ ಮುಂದ್ಗಡೆ ತೋರಿಸಿ ಹೇಳಕ್ಕಾಗತ್ತೆ? ಆಗ್ಬೇಕಾದಂತ ವಿಷಯದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅನ್ನು ಕೂತ್ಕೊಂಡಲ್ಲಿ ಮೈದಾನದಲ್ಲಿ ಕೂತ್ಕೊಂಡು ಯಾರ್ಯಾರಿಗೆ ಏನು ಅಂತ ತೀರ್ಮಾನ ಮಾಡ್ತಾರ, ಅದಕ್ಕೆ ಆದಂತ ಒಂದು ಸಿಸ್ಟಮ್ ಪ್ರಕಾರ ತೀರ್ಮಾನ ಆಗುತ್ತೆ. ನಾವೇನಿದೆ ರಾಷ್ಟ್ರೀಯ ಪಕ್ಷ ನಮ್ದೇನು ಪ್ರಾದೇಶಿಕ ಪಕ್ಷ ಪಂಚಾಯತಿ ಪಕ್ಷ MLC ಚುನಾವಣೆಗೆ ನಿಲ್ದೇನೆ ಇವತ್ತು ರಾಷ್ಟ್ರೀಯ ಪಕ್ಷ ಮಾತ್ರ ಅಲ್ಲ, ಇವತ್ತು ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷ. ಅದಕ್ಕೆ ನಿಮ್ಗೆ 44 ಸೀಟಿಗೆ ತಗೊಂಡ ರಾಷ್ಟ್ರೀಯ ಪಕ್ಷ, ಅದಕ್ಕೆ 44 ಸೀಟ್ ಗಳಿಸಿದ್ವಿ. ಮುಂದೆ ಅಲ್ಲ, ಇವತ್ತು ಸರ್ವೆಗಳು ಹೇಳಿದೆ 54 ಸೀಟ್ ನಿಮ್ ಯೋಗ್ಯತೆ. ಯಡಿಯೂರಪ್ಪನವರು ಯಾವುದೊಂದು ಹಳ್ಳಿ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ರು, ಅದು ಬಿಜೆಪಿಯ ಪದ್ಧತಿಯಲ್ಲಿ ಆತರ ಘೋಷಣೆ ಮಾಡೋದು ಇದೆಯೋ ಇಲ್ಲ ಅನ್ನೋದು ಅವರು ಭರವಸೆ ಚೆಕ್ ಮಾಡ್ಕೋಬೇಕು. ನನ್ನ ಪ್ರಕಾರ ಆ ರೀತಿ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ನನ್ನಂತೂ ಕೇಳಪಟ್ಟಿಲ್ಲ. JDS ಅವರು, ದೇವೇಗೌಡರು ಇದ್ದ ಸುಪ್ರೀಂ ಅವ್ರ ಅಧ್ಯಕ್ಷರಿದ್ದಾರೆ, ಎಲ್ಲಿ ಹೇಳ್ಬೋದು, ಅದು ಕೂಡ ಚರ್ಚೆ ಆಗ್ಬೇಕಾಗತ್ತೆ ಯಾವುದೊಂದು ಪಕ್ಷ ವ್ಯವಸ್ಥೆಯಲ್ಲಿ. ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಕ್ಯಾಂಡಿಡೇಟ್ಗಳಿದಾರ ಕಾಂಗ್ರೆಸ್ ಅಲ್ಲಿ? ಎಲ್ಲಿ ನಿಮ್ಮಲ್ಲಿ ಕಾಂಗ್ರೆಸ್ ಬಳ್ಳಾರಿ ಕ್ಯಾಂಡಿಡೇಟ್ ಯಾರು? ನಿಮ್ಮಲ್ಲಿ ಶಿವಮೊಗ್ಗದ ಕ್ಯಾಂಡಿಡೇಟ್ ಯಾರಿದ್ದಾರೆ? ನಾನು ರಾಮನಗರ ಜಮಖಂಡಿ ಮಾತಾಡೋದು, ಯಾಕಂದ್ರೆ ಆಲ್ರೆಡಿ ಚರ್ಚೆ ಆಗಿದೆ, ಅದ್ರ ಬಗ್ಗೆ ದೊಡ್ಡ ವಿಚಾರ ಇಲ್ಲ. ನೀವು ಹೇಳ್ತಾ ಇದ್ರಲ್ಲ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಬೇಳೂರವ್ರೆ, ಹಾಗಾದ್ರೆ ನಿಮ್ ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ಹೇಳಿ? ನಮ್ಮಲ್ಲೂ ಇದ್ದಾರೆ, ಈಗ ಹೇಳದಲ್ಲ JDS ಫಸ್ಟ್ ಆಫ್ ಆಲ್ ನೀವು ಯಾರಿಗೆ ಸೀಟ್ ತೀರ್ಮಾನ ಮಾಡ್ತೀವಿ, ನಾವು ಮಾಡ್ತೀವಿ. ಅಲ್ಲಿವರೆಗೆ ಇದು ಮಾಡ್ಬೇಕು, ಹೊಂದಾಣಿಕೆ ಆಗೋವರೆಗೆ ಕಾಯ್ಬೇಕಲ್ಲ. ನಮ್ಮೆಲ್ಲ ಚರ್ಚೆ ಆಗುತ್ತೆ, ಆ ನಂತರ ನಾವು ಯಾರು ಮಾಡ್ಬೇಕು. ಇವ್ರ ಮನೆ ಉತ್ಸವ ಯಾಕೆ ನಿಮ್ಗೆ? ಅವ್ರ ಮನೆದು ನೋಡ್ಕೊಳ್ಳಿ ಸಾಕು. ನಾವ್ ಹೇಳ್ತಾ ನಾವು ನೀವು ಹೊಂದಾಣಿಕೆ ಮಾಡ್ಕೊತೀರಾ ಅಂತ ಚರ್ಚೆ ಮಾಡ್ತಿಲ್ಲ, ನೀವು ಬಿಡ್ತೀರಾ ಅಂತ ಚರ್ಚೆ ಮಾಡ್ತಿಲ್ಲ. ಅದನ್ನ JDS ಬಿಟ್ಕೊಡ್ತೀರಾ, ಕಾಂಗ್ರೆಸ್ ಬಿಟ್ಕೊಡ್ತೀರಾ ಅಂತ ನಾವು ಕೇಳ್ತಾ ಇಲ್ಲ. ಅದು ನಿಮ್ಮ ಮನೆ ಸಮಸ್ಯೆ. ರಾಘವೇಂದ್ರ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಈಶ್ವರಪ್ಪನ ಹಿಂದೊಂದು ವಾರದಿಂದ ಹೇಳಿದ್ರಲ್ಲ, ಅದಕ್ಕೊಂದು ಉದಾಹರಣೆ ಕೊಟ್ಟ ಅಷ್ಟೇ. ನಂದೇನ್ ತಪ್ಪಿಲ್ಲಪ್ಪ, ನೀವು ಯಾರು ಬೇಕಾದ್ರೂ ನಿಲ್ಸ್ಕೊಡ್ರಿ, ನಮ್ಗೇನ್ ತಪ್ಪಿಲ್ಲ. ನಮ್ ಕ್ಯಾಂಡಿಡೇಟ್ ಅಲ್ಲಿ ಹೇಳಿ, ಕುದುರೆ ಯಾರು ನಿಮ್ದು? ನಮ್ಮಲ್ಲಿ ತಿಮ್ಮಪ್ಪ ಕುದುರೆನಾ? ಈಗ JDS ಕುದುರೆನಾ, ಬೇಳೂರು ಕುದುರೆನಾ, ಅಥವಾ ಗೀತಾ ಶಿವರಾಜ್ ಕುಮಾರ್ ಕುದುರೆ? ಯಾರು ಒಂದು ಕ್ಯಾಂಡಿಡೇಟ್, ಒಂದೇ ಮನೆ ಅಲ್ಲ, 2 ಮನೆ ವಿಚಾರ. ನಿಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ವಿಚಾರದಲ್ಲಿ ಬಂದಾಗ ಹೊಂದಾಣಿಕೆ ಯಾಕೆ ಇದಿಲ್ಲ ಅಂತ ಹೇಳಿದ್ರೆ, ಮಂಡ್ಯದಲ್ಲಾಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ಮಂಜು ಅಂತವ್ರು ಹಿಡಿದು ಎಲ್ಲರೂ ಕೂಡ ಸ್ವಾಮಿ ಅಲ್ಲ, ಅಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳು
ಒಂದ್ ಕಡೆ ಈ ಕಡೆ ಚಲುವರಾಯಸ್ವಾಮಿ ಎದ್ದು ನಿಂತ್ಕೋತಾರೆ, ಆ ಕಡೆ ಹಾಸನದಲ್ಲಿ ಮಂಜು ಎದ್ದು ನಿಂತ್ಕೋತಾರೆ, ಅಲ್ಲಿ ಹೋದ್ರೆ ರಾಜಣ್ಣ ಅವ್ರು ಎದ್ದು ನಿಂತ್ಕೋತಾರೆ, ತುಮಕೂರಿನಲ್ಲಿ ಎಲ್ಲಾ ಕಡೆ. ಅಂದ್ರೆ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹೊಂದಾಣಿಕೆ. ನೀವು ನಿಮಗೆ ಮನಸ್ಸಿಗೆ ನಿಮ್ಮ ಆಡಳಿತ ಮಾತಾಡ್ಕೊಳ್ಳೋದಿಲ್ಲ. ನಾವು ಯಾರ ವಿರುದ್ಧ ಕೇಳಿ, ಯಾರ ವಿರುದ್ಧ ನಾವು ಹೋರಾಟ ಮಾಡಿದ್ವೋ, ಯಾರ ವಿರುದ್ಧವಾಗಿ ಹೊಡೆದಾಟ ಮಾಡಿದ್ವೋ ಅವ್ರ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ಬಂದ್ರು, ಈ ನೆಕ್ಸ್ಟ್ ಮತ್ತು ಸಂತೋಷ ಉಟ್ಕೊಂಡಾರ. ಅಲ್ಲ, ನಮಗೆ ಅದನ್ನೇ ಹೇಳ್ತಾ ಇರೋದು. ನಮ್ಮಲ್ಲಿ ನಾನೀಗಾಗಲೇ ಹೇಳಿದ್ದೀನಿ, ಅನೇಕ ಜನ ಸಾಮರ್ಥ್ಯ ಇರ್ತಕ್ಕಂಥ ಜನ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಲಿ ಅಂದ್ರೆ ಅದು ನಮ್ಮ ಹೆಮ್ಮೆ. ನಿಮ್ಮಲ್ಲಿ ಈಗ ದೇವೇಗೌಡರು ಕುಮಾರಸ್ವಾಮಿ ಬಿಟ್ಟರೆ ಮೂರನೇ ಹೆಸರು ಹೇಳಕ್ಕಿಲ್ಲ. ನೀವೇನ್ ಮಾತಾಡ್ತೀರಿ ನೀವು? ತಂದೆ ಸಮಾನವಾಗಿ ದೇವೇಗೌಡರ ಕುಮಾರಣ್ಣ ಈ ರಾಜ್ಯದ ಅದನ್ನೇ ಹೇಳಿದ್ದು, ಮೂರನೇ ಹೆಸರಿಲ್ಲ ನಿಮ್ಮಲ್ಲಿ. ಹೇಳ್ತೀವಿ, ಪಟ್ಟಿ ಕೊಟ್ಟು ಹೇಳ್ತೀವಿ, ಅದು ನಮ್ಮ ಸ್ಟ್ರೆಂತ್. ಪಾಪ ರೇವಣ್ಣ ಇದಾರೆ ಹೇಳ್ರಿ. ಅಂದ್ರೆ ಆಯ್ತು, ರೇವಣ್ಣ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅನಿತಾ ಕುಮಾರಸ್ವಾಮಿ ಇದ್ದಾರೆ. ಹೇಳಿ, ಯಡಿಯೂರಪ್ಪ ಮಗ ಇದ್ದಾರೆ. ಆದ್ರೆ ಇಡೀ ಸಂಸಾರನೇ ವಂಶವೃಕ್ಷ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವಂಶವೃಕ್ಷ ಇಲ್ಲ, ಇಲ್ಲಿ ವಂಶವೃಕ್ಷ ಇಲ್ಲ. ನಿಮ್ದೈತಲ್ಲ ಯಡಿಯೂರಪ್ಪನ ಮಗ ಉಮೇಶ್ ಕತ್ತಿ ಅವರು, ಉಮೇಶ್ ಕತ್ತಿ ತಮ್ಮ, ಅದನ್ನೇ ಹೇಳಿದ್ದು. ಇರ್ಬೋದು, ಆದ್ರೆ ಪೂರ್ತಿ ಫ್ಯಾಮಿಲಿ ಹಿಸ್ಟರಿ ಇಲ್ಲ. ನಿಮಗೆ ಸಾಮರ್ಥ್ಯ ಬೇಕಲ್ಲ, ನಮಗೆಲ್ಲ ಸಾಮರ್ಥ್ಯ ಇರೋದ್ರಿಂದಲೇ ನಮ್ಮಲ್ಲಿ 10 ಜನ ಲೀಡರ್ಸ್ ಇದ್ದಾರೆ. ಅದಕ್ಕೋಸ್ಕರ ನಿಲ್ಸ ತಾಕತ್ ಬೇಕಲ್ಲ, ಅದಾಗತ್ತ ಅವ್ರ ಹತ್ರ. ನೋಡಿ, ನಮ್ಮಲ್ಲೂ ಒಂದು ಸಿಸ್ಟಮ್ ಇದೆ, ಅದಕ್ಕೋಸ್ಕರ ಇವತ್ತಲ್ಲಿ ಕೂಡ ಈ ಕಾರಣ ಕೊಡ್ಲಿಲ್ಲ. ನಿಮ್ಮ ಪಕ್ಷದ ಸಿದ್ಧಾಂತ ನಿಮ್ಗೆ ಯಾವ್ದು ರೈಟ್ ಸಂತೋಷ ನಿಮ್ ಪಾಠ ಇದಾರೆ ನಮ್ಮ ನಾಯಕರು. ನಿಮಗೆ ಒಬ್ಬೊಬ್ಬರಾಗಿ ಮಾತಾಡಿ, ಕೇಳಬೇಕಾಗಿಲ್ಲ. ಹೇಳಿಕೆ ಕೊಡ್ತಾರೆ, ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ನಿಮ್ಮಲ್ಲಿ ಉಸಿರೇ ಬಿಡೋದಿಲ್ಲ, ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ಹೇಳ್ತಾರೆ. ನಿಮ್ಮಲ್ಲಿ ಉಸಿರೇ ಬಿಡೋಕ್ಕಾಗಲ್ಲ. ಕೊಂಡ್ರೆಡ್ಡಿವ್ರೆ, ಈಗ ನೀವು ಮಾತಾಡ್ತಾ ಇರ್ತಕ್ಕಂಥ 3 ಜನರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ, ಈ ಚುನಾವಣೆ ವೇಸ್ಟ್ ಅಂತ ನಿಮ್ಮ ಶಾಸಕರು ಮಾತಾಡಿದ್ರು. ದಿನೇಶ್ ಗುಂಡ್ರು ಅಚ್ಚರಿಯಾಗಿದೆ ಅಂತಂದ್ರು, ಮತ್ತೊಂದು ಕಡೆ ಪರಮೇಶ್ವರ್ ಅಚ್ಚರಿಯಾಗಿದೆ ಅಂತಂದ್ರು. ಬಿಜೆಪಿ ನಾಯಕ ಕೂಡ ಫೋನಲ್ಲಿ ಮಾತಾಡಿದಾಗ ಯಾಕ್ರಿ ಬೇಕಿತ್ತು ಅಂತ ಹೇಳಿದ್ರು. ಅದು ಹೇಳ್ತಾನೆ ಇದೆಷ್ಟು ಮಹತ್ವದ ಚುನಾವಣೆ ನಿಮ್ಮ 3 ಪಕ್ಷಗಳಿಗೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಮಾತ್ರ ಅಲ್ಲ, ಕರೆಕ್ಟ್. ಗ್ಯಾಪ್ ಕೊಡಕ್ಕಾಗಲ್ಲ. ಒಂದು ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇಲ್ಲದಲ್ಲೇ 1 ವರ್ಷ ತಳ್ತೀವಿ ಅಂತ ಹೇಳಕ್ಕಾಗಲ್ಲ. ಆ ದೃಷ್ಟಿಯಿಂದ ಈ ಚುನಾವಣೆ 3 ಪಾರ್ಲಿಮೆಂಟ್ 2 ಅಸೆಂಬ್ಲಿ ಚುನಾವಣೆ ದೋಸ್ತಿ ಸರ್ಕಾರಕ್ಕೆ ದಿಕ್ಸೂಚನಾ. ನಿಮ್ ಕೆಲಸಕ್ಕೆ ಇದು ಮ್ಯಾಂಡೇಟ್ ಅಂತ ಹೇಳ್ತೀರಾ. ಬಿಜೆಪಿ ಅದನ್ನ ಕ್ಲೇಮ್ ಮಾಡ್ಕೊಳ್ತೀನಿ. ನಾಳೆ ನೀವು ಸೋತ್ರೆ ಇದು ಜನಾಕ್ರೋಶ, ಅದ್ ನೀವು ಜನಾದೇಶ ಅಂತ ಹೇಳ್ತೀರಾ. ಹಿಂದೆ ಬಿಜೆಪಿ ಅವರು ಆಪರೇಷನ್ ಕಮಲ ಮಾಡಿದಂತ ಸಂದರ್ಭದಲ್ಲಿ ಬಾಯ್ ಎಲೆಕ್ಷನ್ ಮಾಡಿದ್ವಿ. ಅವತ್ತು ನಮ್ಮ ಪಾರ್ಟಿ ಕೂಡ 22 ಬಾಯ್ ಎಲೆಕ್ಷನ್. 22 ಬಾಯ್ ಎಲೆಕ್ಷನ್. ಇವತ್ತು ಬಾಯ್ ಎಲೆಕ್ಷನ್ ಎಲ್ಲ ಮಾನದಂಡ ಆಗೋದಿಲ್ಲ. ಇವ್ರು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾರೆ. 4 ತಿಂಗಳು ಸ್ವಲ್ಪ ಅವಕಾಶ ಕೊಡಿ. 4 ತಿಂಗಳದಾಗ ಒಂದು ಸರ್ಕಾರದ ಮಾನದಂಡವನ್ನು ಅಳಿಲಿಕ್ಕೆ ಆಗಲ್ಲ. ಅದಕ್ಕೆ ಕಾಲಾವಕಾಶ ಬೇಕಾಗೈತಿ. ಬರೀ ಕೇವಲ ರೈತರು ಸಾಲ ಮನ್ನಾ ಮಾಡಿದ್ರೆ ಇವ್ರು ತಡ್ಕೊಳಕ್ಕಾಗಲಿಲ್ಲ ಬಿಜೆಪಿ ಅವರಿಗೆ. ಅಂತ 10 ಹಲವಾರು ವಿಷಯಗಳು. ರೈತರು ಸಾಲ ಮನ್ನಾ ಪೇಪರ್ ಅಲ್ಲಿ ಆಗೋದು ಸಾಲದು, ನಿಜವಾಗ್ಲೂ ವಸ್ತುಸ್ಥಿತಿಯಲ್ಲಿ ಆಗಲಿ. ಕರ್ನಾಟಕದವ್ರು GST ಕೊಡಲ್ವಾ? ಎಲ್ಲರೂ GST ಕೊಡಲೇಬೇಕಾಗಿದೆ. ಮತ್ತೆ ಮೋದಿ ಯಾಕೆ ಮಾತಾಡೋದಕ್ಕೆ ಸಾಲ ಮೋದಿ ಕುಮಾರಸ್ವಾಮಿಗೆ ಅನೌನ್ಸ್ ಮಾಡಬಾ ಅಂತ ಹೇಳಿದ್ರೆ ಮೋದಿ GST ಕೊಡಲ್ವಾ? ಅಲ್ಲ, GST ಕೊಡ್ತೀರಿ, 42% ದುಡ್ಡು ತಗೊಳ್ಳಲ್ವಾ? ಅದ್ರಲ್ಲಿ ನಿಮ್ ಶೇರ್ ತಗೊಳ್ಳಲ್ವಾ? GST ಕೊಡಬೇಕಾದ್ರೆ ಅಲ್ಲಿ ಸೆಂಟ್ರಲ್ ಟ್ಯಾಕ್ಸ್ 50% ತಗೋತಾರಲ್ಲ. ಕುಮಾರಸ್ವಾಮಿ ಅವ್ರಿಗೆ ಮೋದಿ ಅವ್ರು ಹೇಳಿದ್ರ ಅಲ್ಲಿ ಅನೌನ್ಸ್ ಮಾಡ್ಬಿಟ್ವಾ ನಾನು ದುಡ್ಡು ಕೊಡ್ತೀನಿ ಅಂತ. ನೋಡಿ, ನಿಮಗೆ ಕುಮಾರಸ್ವಾಮಿ ದುಡ್ಡು ಕೊಡಲ್ಲ, ದುಡ್ಡು ಕೊಡ್ತೀನಿ ಮೋದಿ ಹೇಳಿದ್ರು. ಯಾವ ನೈತಿಕತೆ ಇದೆ ಮೋದಿ ಅವರ?
ನಿಮ್ಮ ಪ್ರಣಾಳಿಕೆ ನಿಮ್ಮ ಪ್ರಣಾಳಿಕೆಯನ್ನು ನೀವು ಫುಲ್ಫಿಲ್ ಮಾಡಿ. ಮೋದಿ ಇವತ್ತು ಒಂದಂತೂ ಸ್ಪಷ್ಟ ಆಗಿದೆ, ಪೊಲಿಟಿಕಲಿ ಇವತ್ತು ಕ್ಯಾಬಿನೆಟ್ ಏನಾದ್ರೂ ನೀವು ವಿಸ್ತರಣೆ ಮಾಡಿದ್ರೆ ಅತೃಪ್ತಿ ಬೀದಿಗೆ ಬರ್ತಿತ್ತು ಒಂದು. ಆಮೇಲೆ ಬಿಜೆಪಿಯವರು ಕೂಡ ಕಾಯ್ತಾ ಇರೋದು ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾರಪ್ಪ ಶಿವ ಅಂತ ಅವರು ಕೂಡ ಪೂಜೆ ಮಾಡ್ತಿದ್ದಾರೆ. ಅದು ಆಗ್ತಾ ಇದ್ದಾಗ ಹೊಗೆ ಒಳಗಡೆ ಹೋಗಿ ಬೆಂಕಿಯನ್ನು ಹೊರಗೆ ತಂದು ಸರ್ಕಾರ ಯಾಕೆ ಹೇಳ್ತೀನಿ, DCM ಆಗಿದ್ದಂತ ಬಿಜೆಪಿ ಶಾಸಕ ಆರ್ ಅಶೋಕ್ ನನ್ನ ಜೊತೆ ಮಾತಾಡೋದು ಮೊನ್ನೆ ಫೇಸ್ ಟು ಫೇಸ್ ನಲ್ಲಿ. ಅವ್ರು ಹೇಳ್ತಾರೆ ಅಲ್ರಿ BBMP ಒಂದೇ ದಿನದಲ್ಲಿ ಮಾಡಿ ತೋರಿಸ್ತೀವಿ ನಾವು ಆಪರೇಷನ್, ಅದಕ್ಕೆ ಕಮಲ ಅಂತ ಹೇಳಿಲ್ಲ, ಅವ್ರು ಆಪರೇಷನ್ ಮಾಡಿದ್ವಿ, ಇದ್ಯಾವ ಲೆಕ್ಕ ಅಂತ ಮಾತಾಡಿದ್ರೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕೆ ನೀವು ಸಂಪುಟ ಕೂಡ ವಿಸ್ತರಣೆ ಮುಂದಕ್ಕೆ ಆಗ್ತಾ ಇದ್ರಿ. ಇವತ್ತು ಎಲೆಕ್ಷನ್ ಕೂಡ ನಿಮಗೆ ಏನೋ ಅಂತಾರಲ್ಲ ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಚುನಾವಣೆ ಕೂಡ ಮುಂದೆ ಹೋಗಿದೆ. ಅಶೋಕ್ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ, ಒಂದು ಬ್ರೇಕ್ ಹೋಗ್ತೀವಿ, ಆಮೇಲೆ ಚರ್ಚೆ ಮಾಡ್ತೀವಿ. ವಿಧಾನಸೌಧದಲ್ಲೂ ಕೂಡ ಅಶೋಕ್ ಅವರ ಆಪರೇಷನ್ ಅಲ್ಲಿ ಇದ್ದಾರೆ. ಆಪರೇಷನ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಅಶೋಕ್ ಅವ್ರ ಸಂಪರ್ಕದಲ್ಲಿದ್ದಾರೆ, ಹಂಗ ಹೇಳ್ಬೋದಾ? ಅಲ್ಲಲ್ಲ, ಯಾರ್ಯಾರಿಗೆ ಕಾಂಗ್ರೆಸ್ ಬೇಡ ಅನ್ಸ್ತೈತೆ, ದಳ ಬೇಡ ಅನ್ಸ್ತೈತೆ, ಅವ್ರಿಗೆ ನಮ್ಮ ಸ್ವಾಗತ ಇದ್ದೇ ಇದೆ. ನಾವ್ಯಾರು ಹೋಗಿ ಅವ್ರ ಮನೆ ಬಾಗಿಲಿಗೆ ಬನ್ನಿ ಅಂತ ನಾವೇನ್ ಕರೆಯಲ್ಲ. ಇದು ರಾಜಕೀಯ ಪಕ್ಷ, ನಾವೇನು ಸನ್ಯಾಸಿಗಳಲ್ಲ. ಬಿಜೆಪಿಗೆ ಹೆಚ್ಚು ಬಹುಮತವನ್ನ ಕೊಟ್ಟಿರತಕ್ಕಂಥದ್ದು 104 ಸ್ಥಾನ. ನ್ಯಾಚುರಲ್ ಆಗಿ ನಮಗೆ ಆ ರೈಟ್ಸ್ ಇದೆ. ಆ ರೈಟ್ಸ್ ಪ್ರಕಾರನೇ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಇಡೀ ಪಾರ್ಟಿ 104 ಜನ ಶಾಸಕರು, ನಮ್ಮ 17 ಜನ MP ಗಳು, ನಾವೆಲ್ಲ ಒಟ್ಟಾಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ನಿಮ್ಮ ನಾಯಕರಂತ ಅಶೋಕ್ ಅವರು ಮಾತಾಡ್ತಾ ಹೇಳ್ತಾರೆ, ನೋಡಿ 2018 ಒಳಗಡೆ ಯಡಿಯೂರಪ್ಪನ CM ಮಾಡ್ತೀವಿ ನಾವು. BBMPಯಲ್ಲಿ ಒಂದು ದಿವಸ ಮಾಡಿದ್ನು ಗೊತ್ತಲ್ಲ ನಿಮಗೆ, ಅದೇನು ದೊಡ್ಡದು, ಒಂದು ವಾರ ಸಾಕು ಅಂತ ಹೇಳ್ತಾರೆ. ಅದರ ಅರ್ಥ ನಿಮ್ಮನ್ನು ಹೆದರು ಕ್ಯಾಬಿನೆಟ್ ಏನಾದ್ರು ಮುಂದಕ್ಕೆ ಹಾಕ್ತದ್ರ ಅಥವಾ ನಿಮ್ಗೆ ಇನ್ನೂ ಕೂಡ ಆಪರೇಷನ್ ಹಂಗೆ ಆ ಸ್ಕೆಚ್ ಹಂಗೆ ಇಟ್ಕೊಂಡಿದ್ರ ಅಂತ ಟೈಮ್ ಬಂದಾಗ ನೋಡ್ಕೊಂಡು. ಈಗಾಗಲೇ 2-3 ಸತಿ ಈಗಾಗಲೇ ಟೈಮ್ ಕೊಟ್ಟಾಯ್ತು ಅವರು ಎಕ್ಸ್ಪ್ಯಾನ್ಷನ್ಗೆ. ಅವ್ರಿಗೆ ಗೊತ್ತಿದೆ ಈಗಾಗಲೇ ಅವ್ರು ಕಾಣ್ತಾ ಇರತಕ್ಕಂಥ ಅತೃಪ್ತಿ, ಇಲ್ಲಿಂದ ಹೊರಗಡೆ ಹೋಗಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸಮಾಧಾನ ಮಾಡ್ತಾ ಇರೋದು. ಕೊನೆಗೆ ಎಲ್ಲವೂ ಆಯಿತು ಅಂಥೇಳಿ ಸಿದ್ದರಾಮಯ್ಯನವ್ರನ್ನ ಆಚೆಗಿಟ್ಟಿದ್ದವ್ರದ್ದು ಅನ್ಯತಾ ಶರಣಂ ನಾಸ್ತಿ ಅಂತ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಮತ್ತೆ ವಾಪಸ್ಸು ನಿಮ್ಮ ಜವಾಬ್ದಾರಿ ನಿಮ್ಮ ನೇತೃತ್ವದಲ್ಲೇ ಆಗಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಅತೃಪ್ತಿಯ ಹೊಗೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹೀಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಾಸಕರು ಎಲ್ಲಿವರೆಗೆ ನಮ್ಮ ಜೊತೆ ಸ್ಟಿಕಾನ್ ಆಗಿರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಅವರಲ್ಲಿಲ್ಲ. ಆದ್ದರಿಂದ ಯಾವ ಸಂದರ್ಭದಲ್ಲಿ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ತಕ್ಷಣ ಒಂದಷ್ಟು ಜನ ಅಲ್ಲಿರ್ತಕ್ಕಂಥದ್ದು 6 ಸೀಟು, ಕೇಳ್ತಿರೋರು 26 ಜನ, ಇನ್ನು 20 ಜನ ಆ ಕಡೆ ಯಾವ ಸಂದರ್ಭದಲ್ಲೂ ಯಾರು ಹೋಗಬಹುದು ಅಂತಕ್ಕಂತಹ ಒಂದು ಭಯ ಅವ್ರನ್ನ ಕಾಡ್ತಾ ಇದೆ. ನನ್ನ ಪ್ರಶ್ನೆ ಅಷ್ಟೇ, ಭಾರತೀಯ ಜನತಾ ಪಕ್ಷದಲ್ಲಿ ಈ ಒಂದು ವಿಚಾರದಲ್ಲಿ ದೋಸ್ತಿ ಸರ್ಕಾರ ಕೆಡವಿ ನಿಮ್ಮ ಸರ್ಕಾರ ಮಾಡೋದು ನೀವು ಹೇಳ್ತಾರೆ 104 ಅವರೇ ಅತೃಪ್ತರಿದ್ದಾರೆ, ನಮ್ಮ ಜೊತೆಗೆ ಯಾರು ಅವರೇ ಬರ್ತಾ ಇದ್ದಾರೆ, ನಾವೇನು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಓಕೆ, ಹಾಗಿದ್ರೆ ಈ ಆಪರೇಷನ್ ಅನ್ನ ಹೈಕಮಾಂಡಿಗೆ ಒಪ್ಪುತ್ತಾ ಅಥವಾ ಬರೇ ಸ್ಥಳೀಯವಾಗಿ ನಾಯಕರು ಮಾಡ್ತಾ ಇದ್ರ? ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಿಮ್ಗೆ ಈ ಚುನಾವಣೆ ಮಾಡಿದ್ರೆ ಸಾಕು, ಈ ಆಪರೇಷನ್ ಸದ್ಯಕ್ಕೆ ನೀವು ಕೈ ಬಿಡ್ತೀರಿ? ಒಂದ್ ನಿಮಿಷ. ಈಗ ಅಶೋಕ್ ಅವರು ಏನ್ ಹೇಳಿದ್ರು, ಆಪರೇಷನ್ ಕಮಲ ಮತ್ತು ಈ ವಿಚಾರಗಳಲ್ಲಿ ನಮ್ಮ ನಂಬಿಕೆ ಇಲ್ಲ, ನಾವು ಮಾಡೋದು ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಒಂದಿನ ಮಾಡಬೇಕು ಅಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ, ಬಟ್ ವಿ ಆರ್ ನಾಟ್ ಡೂಯಿಂಗ್. ಅಲ್ಲ, ಇವತ್ತು ನಾವು ಮಾಡೋದಿಲ್ಲ. ಯಾಕೆಂದ್ರೆ ಒಂದ್ ನಿಮಿಷ BB ಕೈಗೆ ಸುಟ್ಕೊಳ್ಳಿಲ್ಲ ರೀ, ಬೇಡ ಅಂತ ಬಿಟ್ಟಿದೀವಿ ನಾವು ಅಷ್ಟೇ. ಒಂದ್ ವಿಷಯ, ಯಾಕೆ ಅದು ಕ್ಲಿಪ್ಪಿಂಗ್ಸ್ ತೆಗೆದಾಕಿ ಯಾರ್ಯಾರು ಕಾಲಿಡಿದ್ರು ನೀವು ಬಂದು ಅಂತ. ಒಂದ್ ವಿಷಯ, ಇವತ್ತು ನಮ್ಮಲ್ಲಿ ಸ್ಪಷ್ಟವಾಗಿ ಒಂದು ನಿರ್ಧಾರ ಇದೆ. ನಾವಾಗಿ ಈ ಸರ್ಕಾರವನ್ನ ಕೆಡುತ್ತಕ್ಕಂಥ ಸ್ಥಿತಿಯನ್ನ ಬೇಡ ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ನಾಯಕತ್ವ ಬಂದಾಗಲೂ ಕೆಡಬಾರ್ದು. ನೀವು ಯಾಕೆ ಕೆಡುತ್ತೀರಿ? ಹೊರಗೆ ಬಂದ್ರೆ ಯಾಕೆ ಕೆಡುತ್ತೀರಿ? ಯಾಕೆ ನಾವೇನು ಸನ್ಯಾಸಿಗಳೇ? ಜನ ಕೊಟ್ಟಿರೋ ಮ್ಯಾಂಡೇಟ್ ಬಿಜೆಪಿಗೆ, ಬಿಜೆಪಿ ಮ್ಯಾಂಡೇಟ್ ಕೊಟ್ಟಿದ್ದು. ಬೀದಿವರೆಗೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಕಾಂಗ್ರೆಸ್ ಅಥವಾ ಬಿಜೆಪಿ ಜೊತೆ ಕೈ ಜೋಡಿಸೋದಿಲ್ಲ, ನನಗೆ ಪೂರ್ತಿ ಸಂಪೂರ್ಣವಾದಂತ ಮ್ಯಾಂಡೇಟ್ ಕೊಟ್ಟರು ಮಾತ್ರ ಸರ್ಕಾರ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ನಾವು ಮಾಡಬಾರ್ದು, ಜನ ಮ್ಯಾಂಡೇಟ್ ಜನ ಮಾತಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಯಡಿಯೂರಪ್ಪನವ್ರು KGP ಹೋಗಿ ಈ ಬಿಜೆಪಿಗೆ ಏನು ಬೈದ್ರೆ ಅಲ್ಲ, ಮುಗಿದೋಯ್ತು ಬಿಡಿ ಚರಿತ್ರೆ. ಬಿಜೆಪಿಯಲ್ಲಿ ಕುಮಾರಸ್ವಾಮಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿರಲಿಲ್ಲ, ಯಡಿಯೂರಪ್ಪನವರು ಬಿಜೆಪಿಯನ್ನು ಕಟ್ಟಿ
ಸರ್ವನಾಶ ಮಾಡ್ತೇನೆ ಅಂತ ಹೇಳಿದ್ರು. ಕಾಂಗ್ರೆಸ್ ನನ್ನ ಜೊತೆ ಸರ್ಕಾರ ಮಾಡಲ್ಲ ಅಂತ ಆಣೆ ಪ್ರಮಾಣ ಮಾಡಿ ಇವತ್ತು ಚುನಾವಣೆ ಘೋಷಣೆ ಆಯ್ತು. ನಿಮ್ಗೇನಂದ್ರೆ ಬಹಳ ಖುಷಿ ಆಯ್ತು. ವೈದ್ಯ ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ, ಹಾಲು ಅನ್ನೋ ತರ. ಇವತ್ತು ನೀವು ಅಕ್ಟೋಬರ್ 3 ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು. ಒಂದ್ ಕಡೆ ನಿಮ್ ಭಯ ಇರೋದ್ರಿಂದ 6 ಖಾತೆಗಳಿದಾವೆ, 28 ಜನ ಅದರಲ್ಲಿ ಕ್ಯೂನಲ್ಲಿ ಇದಾರೆ, ಮತ್ತೆ ಯಾರಿಗೂ ನಿಗಮ ಮಂಡಳಿ ಬೇಡ ಅಂತ ಹೇಳ್ತಕ್ಕಂಥ ಶಾಸಕರು ಜಾಸ್ತಿ ಇದಾರೆ. ಸೊ ಒಂದ್ ಕಡೆ ನಿಮ್ಗೆ ಭಯ ಇದೆ, ಏನಾದ್ರೂ ನಮ್ಮ ಅತೃಪ್ತಿ ಹೊರಗೆ ಬಂದ್ರೆ ಬಿಜೆಪಿ ಎನ್ಕೇಸ್ ಮಾಡಿದ್ರೆ ಅವ್ರೇನು ಸನ್ಯಾಸಿಗಳು ಅವ್ರ ಮಠ ಕಟ್ಕೊಂಡು ಕೂತಿಲ್ಲ, ಅವ್ರೇನು ಕೇಸರಿ ಬಾವುಟ ಹಾಕೊಂಡು ಬರೀ ಮಠ ನಡೆಸ್ತಿಲ್ಲ. ಹಾಗಾಗಿ ಈ ಚುನಾವಣೆ ಬಂದಿರೋದ್ರಿಂದ ನೀವು ಬಚಾವಾದ್ರಿ, ಇನ್ ಸಂಪುಟ ವಿಸ್ತರಣೆ ಹೋಗ್ಬಿಡುತ್ತೆ, ಆಪರೇಷನ್ ಕಮಲಕ್ಕೆ ನಾವು ರೆಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅಶೋಕ್ ಅವರು. ಅಶೋಕ್ ಅವರು ಏನೋ ಹೇಳ್ಬೋದು ಸರ್, ಅವ್ರಿಗೆ BBMP ಇದೆ ಮೊನ್ನೆ ಮಾಡ್ಕೊಳಕ್ ಆಗಿಲ್ಲ, ಏನೇನೋ ಹೇಳ್ತಾರೆ. ಒಂದ್ ನಿಮಿಷ, ಏನು ಆಗೋದಿಲ್ಲ. ನಾವು ಮಾಡ್ಬೇಕನ್ನೋದು ತೀರ್ಮಾನ ಆಗಿತ್ತು. 6 ಅಂದ್ರೆ ಇನ್ನು 2 ರಾಜೀನಾಮೆ ಕೊಟ್ಟು 8 ಆಗ್ಬೋದು. 8 ಅಂದ್ರೆ ಒಬ್ಬೊಬ್ಬರಿಗೆ 20 ತಿಂಗಳು ಕೊಟ್ರೆ ಎಷ್ಟಾಯ್ತು? ಬೆಳಗಾವಿ ಅಧಿವೇಶನ ಬರುತ್ತೆ, ಎಲೆಕ್ಷನ್ ಮುಗಿತಾ ಇದ್ದಂಗೆ. ಅದರಿಂದ ಇಲ್ಲಿ ಸಮಸ್ಯೆನೇ ಈ ಸರಿ ಇಲ್ಲ. ಎಲ್ಲೋ ಒಂದ್ ಸಣ್ಣ ಪುಟ್ಟ ಸಮಸ್ಯೆಗಳಿಂದ, ಸಣ್ಣ ಪುಟ್ಟ ಅಲ್ಲ, ದೊಡ್ಡದಿದೆ. ನಿಮ್ಗೆ ಅದು ಹೊಗೆ ಹೊರಗೆ ಬಂದ್ರೆ ಉಸಿರಾಟ ತೊಂದ್ರೆ ಬರುತ್ತೆ ಬಹಳ ಜನಕ್ಕೆ. 5 ವರ್ಷ ನೀವೆಲ್ಲ ಸರಿಯಾಗಿ ಆಗಲ್ಲ ಸರ್. ಇವ್ರು ಹೇಳ್ದಂಗೆ ಇವ್ರು ಮೊನ್ನೆ ಮಾಡಿದ್ರು. ಒಂದ್ ನಿಮಿಷ, ಮೊನ್ನೆ ಆಪರೇಷನ್ ಕಮಲ ಮಾಡಕ್ ಹೋಗಿದ್ದು ಇವರು ಸಾಮಾನ್ಯವಾಗಿ ಅಲ್ಲ, ಕಿಂಗ್ ಪಿನ್ಗಳು ಇಟ್ಕೊಂಡು ಕುಮಾರಸ್ವಾಮಿ ಹೇಳ್ದಂಗೆ ಸೀರಿಯಸ್ ಆಗಿ ದುಡ್ಡು ಕಲೆಕ್ಟ್ ಮಾಡಿ ಒಬ್ಬನೇ ಒಬ್ಬ ಪಾರ್ಟಿ 100 crore rupees ಹಾಕಕ್ ಮಾಡಿ, ಅದರ ನಂತರ ಬೇರೆ ಬೇರೆ ಏನಾಗೋಯ್ತು, ಇವರೆಲ್ಲ ಸೇರಿ ಒಟ್ಟಾಗಿ ಒಂದು ಟೀಮ್ ಮಾಡಿ ಅವನಿಗೆ ಮಂತ್ರಿ ಮಾಡಬೇಕು. ಯಾರಿಗೆ ಓಡೋಗಿದಾನಲ್ಲ ವಿದೇಶಿಗೆ, ಅವನಿಗೆ ಮಂತ್ರಿ ಮಾಡಬೇಕು. ಅವ್ರ ಕಡೆ 3 ಜನರಿಗೆ ಮಂತ್ರಿ ಆಗ್ಬೇಕು, ಬಾಕಿ ನೀವ್ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಒಂದು ಪ್ಲಾನ್ ಮಾಡಿದಂತದ್ದು. ಇದು ದೊಡ್ಡದ್ದು. ಇದು ಮಾಡಕ್ ಹೋಗಿ ನಿಮ್ಗೆ ಬಚಾವಾದ್ರಿ. ಚುನಾವಣೆ ಘೋಷಣೆ ಆಗಿದ್ದು ಬೈ ಎಲೆಕ್ಷನ್ ಒಂದ್ ತಿಂಗಳು ನಿಮ್ಗೆ ಫ್ರೀ ಆಗ್ತೀರಿ ಅಲ್ವಾ? ಒಂದು ಬೆಳಗಾವಿ ಅಧಿವೇಶನ ಬರುತ್ತೆ, ಒಂದು ಬರ್ದಿಟ್ಕೊಳ್ಳಿ, ಯಾವುದೇ ಸಮಸ್ಯೆ ಆಗೋದಲ್ಲ, ನೀವು ಕೂಡ ಈಗ ನಿಮ್ಗೆ ಸಂಪುಟ ವಿಸ್ತರಣೆ ನಿಮ್ಗೆ ತೊಂದರೆ ಆಗಲ್ಲ. ನಿಮ್ಗೆ ಇರೋದು ಒಂದ್ ಖಾತೆ, ಯಾರನ್ನ ಬೇಕಾ ದೇವೇಗೌಡರು ತೀರ್ಮಾನ ಮಾಡ್ತಾರೆ, ಅವ್ರು ಮಂತ್ರಿ ಆಗ್ತಾರೆ, ಬೇಡ ಅಂತ ಇಳಿತಾರೆ. ನಿಮ್ಮಲ್ಲಿ 2 ಮಂತ್ರಿ ರಾಜೀನಾಮೆ ಕೊಡಂದ್ರೆ ಇಳಿತಾರೆ, ಬೇರಂದ್ರೆ ಇರ್ತಾರೆ. ಆದ್ರೆ ಇಲ್ಲಿರೋ ಸಮಸ್ಯೆ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳಿಕ್ಕೆ ಒಂದಷ್ಟು ಟೈಮ್ ಬೇಕಾಗಿತ್ತು. ಸಡನ್ ಇವತ್ತು ದಿನಾಂಕ ಘೋಷಣೆ ಆಯ್ತು. ಹಂಗಲ್ಲ. ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಪುಟ ವಿಸ್ತರಣೆ ದೊಡ್ಡ ವಿಷಯ ಅಲ್ಲ, ದೊಡ್ಡ ಟೆನ್ಷನ್. ಬಿಜೆಪಿಯಾಗ ಪೂರ್ತಿ ಪ್ರಮಾಣದಲ್ಲಿ ಅಧಿಕಾರದಾಗ ಇದ್ದಾಗ ಕೂಡ ಅಲ್ಲಿ ಗೊಂದಲಗಳು ಇವತ್ತ ಇವ್ರೇನ್ ಕಮಲ ನರ್ಸಿಂಗ್ ಹೋಮ್ ತೆಗ್ದಲ್ಲ, ಮಾಡಿ BBMP ಪೇಷಂಟ್ ಬರ್ತಾವ ನೋಡಿದ್ರು ಅದು ಬರ್ಲಿಲ್ಲ. ಇದ್ರ ಮತ್ತೆ ಇದಕ್ಕೂ ಬರ್ತಾವ ನೋಡಿದ್ರು ಇವ್ರು ಪೇಷಂಟ್ ಇಲ್ಲ, ನರ್ಸಿಂಗ್ ಹೋಮ್ ಮಾತ್ರ ತಕೊಂಡ್ ಕೂತಾರೆ. ಅದಕ್ಕೆ ಆಪರೇಷನ್ ಕಮಲ ಮಾಡಿ ಹಿಂದೇನ್ ಕೆಟ್ಟ ಪರಿಸ್ಥಿತಿ ಅನುಭವಿಸಾರಲ್ಲ, ಮತ್ತೆ ಆ ಪರಿಸ್ಥಿತಿ ಬರ್ತಾರ, ಅದಕ್ಕೆ ಅವ್ರ ಕೈ ಆಗ್ತಾ ಇಲ್ಲ. ಅದಕ್ಕೆ ಸಂಪುಟ ವಿಸ್ತರಣೆ ನೀವು ಮುಂದಕ್ಕೆ ಹಾಕಿದ್ರೆ ಇಲ್ಲ, ಮುಂದಕ್ಕೆ ಹಾಕೋದ್ರ ಬೇಗ ಕಳೆದೋಗ್ಬಿಡ್ತಾರೆ ಇವರೆಲ್ಲ. ಏನು ಆಗಲ್ಲ, ಆ ಕೆಲಸ ಮಾಡಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯಾವ ಆಪರೇಷನ್ ಮತ್ತೊಂದು ಸರ್ಜರಿ ನಾವು ಸ್ಪಷ್ಟವಾಗಿ ಕೂತ್ಕೊಂಡು ಕೆಲಸ. ಈಗ ಸಂಪುಟ ವಿಸ್ತರಣೆಗೂ ಚುನಾವಣೆ ನೀತಿ ಸಮಿತಿಗೂ ಸಂಬಂಧ ಬರಲ್ಲ ನನ್ನ ಪ್ರಕಾರ. ಅಲ್ಲ, ಸ್ಕೀಮ್ಗಳು ಅನೌನ್ಸ್ ಮಾಡಿದ್ರೆ ಬರುತ್ತೆ. ನೀವೇನ ಇದನ್ನು ಹೊಸದಾಗಿ ಏನಿಲ್ಲ. ನೀವು ಆ ಚುನಾವಣಾ ನಡೆಯುವಂತ ಕ್ಷೇತ್ರದಲ್ಲಿ ಯಾರಾದ್ರೂ ಸಚಿವರನ್ನು ಮಾಡಿದ್ರೆ ಅದು ಇಂಪ್ಯಾಕ್ಟ್ ಆಗ್ಬೋದು. ಜನರಲಿ ಇದು ನನ್ನ ತಿಳುವಳಿಕೆ ಪ್ರಕಾರ ಏನು ದೊಡ್ಡ ಬಳ್ಳಾರಿ ಶಿವಮೊಗ್ಗ ಸಂಬಂಧಪಟ್ಟಂಗೆ ನೀವೇನೋ ಮಂತ್ರಿ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಕೊಡ್ಲೇಬೇಕಲ್ಲ. ಅಲ್ಲ, ನೀವು ಅಲ್ಲಿ ಮಾಡಿದ್ರೆ. ಸೊ ಈಗ ಸಂಪುಟ ವಿಸ್ತರಣೆ ಚುನಾವಣೆ ಕಾರಣಕ್ಕಾಗಿ ಮುಂದೂಡ್ತೀರಾ? ಇಲ್ಲ ಇಲ್ಲ. ಈಗ ನೀವು ಹೇಳ್ತಾರೆ 11, 12 ಅಂತ ಹೇಳ್ತೀರಿ. ನನ್ನ ಪ್ರಕಾರ ಆಗಲ್ಲ ಇದು ಸಂಪುಟ ವಿಸ್ತರಣೆ. ನೀವು ಮಾಡ್ತೀರಾ, ಗ್ಯಾರಂಟಿ ಇದೆ ನಿಮ್ಗೆ. ನೋಡಿ, ಚುನಾವಣೆ ಘೋಷಣೆ ಆದ್ಮೇಲೆ ಎಲ್ಲಾ ಚುನಾವಣೆ ಕಡೆ ಪ್ರಕ್ರಿಯೆ ಹೋಗ್ಬೇಕಾಗಿದೆ. ಈಗ ಸದ್ಯಕ್ಕೆ ಅದೇನಾಗುತ್ತೆ, ಹೈಕಮಾಂಡ್ ಬೀಸದ ಹೊಣ್ಣೆ ಏನು ಸರ್, ಆಯ್ತಲ್ವಾ? 1 ತಿಂಗಳಿಗೆ ಅಂದ್ರೆ ಆಯ್ತು, 1 ತಿಂಗಳು ಸಲ ಮಂತ್ರಿ ಸ್ಥಾನ ಕೆಳಗಿಳಿಯಪ್ಪ ಅಂತ ಇಳಿತಾರೆ ಯಾರಾದ್ರು 1 ತಿಂಗಳಿಗೆ? ಯಾರು ಹೇಳ್ತಾರೆ? 1 ತಿಂಗಳಿಗೆ ಮಂತ್ರಿ ಸ್ಥಾನ ಬಿಟ್ಕೊಡ್ತಾರೆ. ಪಟೇಲ್ ಏನ್ ಹೇಳಿದ್ರು? ನನ್ನ ಸ್ಥಾನವನ್ನು ಬಿಟ್ಕೊಡ್ತೀನಿ. ನಾನು ಎಲ್ಲರೂ ಹೇಳ್ತಾರೆ ಸರ್, ನಾನು ಬಿಟ್ಕೊಡ್ತೀನಿ. ಬಿಟ್ಕೊಡೋರು ಯಾರು ಹೇಳಿ? ಪ್ರಜಾಪ್ರಭುತ್ವ
ನಾನು ಬಿಜೆಪಿ ಸರ್ ಯಾವ ಪಾರ್ಟಿ ಅಂತ ಕೇಳ್ತಾ ಇಲ್ಲ, ಎನಿ ಪಾರ್ಟಿ. ನೋಡಪ್ಪ ಒಂದ್ 2 ತಿಂಗಳು ಪಾಪ ಅವರು ಮಂತ್ರಿ ಆಗಿಲ್ಲ, 4 ಸಲ ಗೆದ್ದಿದ್ದಾರೆ, ಕೋನರೆಡ್ಡಿ 3 ಸಲ ಗೆದ್ದಿದ್ದಾರೆ, ಬಳ್ಳೂರು 4 ಸಲ ಗೆದ್ದಿದ್ದಾರೆ, ಒಂದ್ 2 ತಿಂಗಳು ಬಿಟ್ಕೊಡಪ್ಪ ಅಂತ ಬಿಟ್ಕೊಡ್ತಾರೆ ಯಾರಾದ್ರು? ಯಾವ ಪಾರ್ಟಿ? ಯಾವ ಮನುಷ್ಯನು ಯಾವ ಪಾರ್ಟಿಯಲ್ಲೂ ತ್ಯಾಗ ಮಾಡ್ತಾರೆ. ಯಾಕೆಂದ್ರೆ ಉದಾಹರಣೆ ಇಲ್ಲೇ ಇದೆ. ಈಗಾಗಲೇ ಮಾಯಾವತಿ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತ ಹೇಳಿದ್ದಾರೆ. ಇಲ್ಲಿ ಮಹೇಶ್ ಅವರು ಈಗಾಗಲೇ 28 ಕ್ಷೇತ್ರಕ್ಕೆ ನಾನು ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಂತ್ರಿ ಸ್ಥಾನ ಬಿಡಕ್ಕೆ ಅವ್ರು ತಯಾರಿಲ್ಲ. ಅದೇನಾಗುತ್ತೋ ಮುಂದೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಈಗಾಗಲೇ ಮಹೇಶ್ ಅವ್ರ ವಿಚಾರ ಪ್ರಸ್ತಾಪಕ್ಕೆ ಬಂತು. ಇಲ್ಲ ನಂದೇನು ಪ್ರಸ್ತಾಪ ಬಂದಿಲ್ಲ, ನಾನು ಯಾವ್ದು ನಾವೆಲ್ಲ ಲೆಕ್ಕಾಚಾರ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಚರ್ಚೆ ಆಗಿದೆ ಅಂತ ಹೇಳಿ ಬಂದ ತಕ್ಷಣನೇ ಈಗಾಗಲೇ ಬೇಲ್ ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿದೆ. ಹಾಗಾಗಿ ಯಾರು ಬಿಡ್ತಾರೆ ಅಂತಕ್ಕಂಥ ಅಲಯನ್ಸ್ ಇರ್ತಕ್ಕಂಥದ್ದು JDS ಮತ್ತು BSP ನಾವು ಪ್ರಿಫೋಲ್ ಅನೌನ್ಸ್ ಮಾಡಿದ್ವಿ. ಮೈತ್ರಿ ಸರ್ಕಾರದಾಗ ಅವರು ಸಚಿವರಿದ್ದಾರೆ, ಅವರು ಸ್ಪಷ್ಟೀಕರಣ. ಕಾಂಗ್ರೆಸ್ ಜಾತಿವಾದಿ ಪಾರ್ಟಿ, JDS ಜಾತಿವಾದಿ ಪಾರ್ಟಿ ಅಂತ ಅವ್ರು ಮಹೇಶ್ ಕಾಂಗ್ರೆಸ್ ಗಿಡನ ನಾವು ಕ್ಲೀನ್ ಮಾಡಿದೀವಿ. ಕಾಂಗ್ರೆಸ್ ಒಂದು ಅಹಂಕಾರದ ಪಾರ್ಟಿ, ಅದು ಅರಗೆಂಟ್ ಪಾರ್ಟಿ, ಜಾತಿವಾದಿ ಪಾರ್ಟಿ ಅಂತ ಹೇಳ್ತಾರೆ. ಕಾಂಗ್ರೆಸ್ 80 ಜನ ಶಾಸಕರು ನಾಳೆ ಬೇಡ ಅಂತ ಹೇಳಿದ್ರೆ ಕಾಂಗ್ರೆಸ್ ಚುನಾವಣೆ ಅವರು ಸಾಧಾರಣವಾಗಿ ಅವ್ರ ಪಾರ್ಟಿ ಬಗ್ಗೆ ಎಲ್ಲ ಪಾರ್ಟಿ ಬಗ್ಗೆ ಹೇಳ್ಯಾರ. ಮಹಾಗಠಬಂಧನ್ ಕೈ ಎತ್ತಿದ್ದೆ ನನಗೆ ಅವ್ರು ಬಂದಿದ್ದು ಇಲ್ಲಿ ಅವರು ಪಾಪ ಪ್ರಮಾಣ ವಚನ ಕಟ್ಕಟ್ಟ ಮಾತಾಡ್ತಾ ಇದೀವಿ. ಪ್ರಶ್ನೆ ಇಷ್ಟೇ, ಈ ಚುನಾವಣೆ ನಿಮ್ಗೆ ಒಂದ್ ಕಡೆ ರಾಜಕೀಯವಾಗಿ ಸವಾಲ್ ಇರ್ಬೋದು, ಆದ್ರೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ದೋಸ್ತಿ ಸರ್ಕಾರಕ್ಕೆ ನಿನ್ನೆ ಕುಮಾರಸ್ವಾಮಿ ಇಲ್ಲ, ಈ ಮೈತ್ರಿ ಸರ್ಕಾರದ್ದು ಸಂಪುಟ ವಿಸ್ತರಣೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕಂತ ಹೇಳಿದ್ರೆ ನನ್ನ ಪ್ರಕಾರ CM ತೀರ್ಮಾನ ಮಾಡ್ಬೇಕಾಗಿರೋದು. ಯಾವುದೇ ಸಚಿವ ಸಂಪುಟ ನೀವು ಹೈಕಮಾಂಡ್ ಅವರು ಒಪ್ಪಿಗೆ ತಗೋಬೇಕು, ಅಷ್ಟೇ ತೀರ್ಮಾನ ಮಾಡೋ CM ಯಾರನ್ನ ಸಂಪುಟದಲ್ಲಿ ಇಟ್ಕೋಬೇಕು, ಇದು ಚೀಫ್ ಮಿನಿಸ್ಟರ್ ಪ್ರೆರಗೇಟರಿ ಅವ್ರ ಯೋಚನೆ. ಹಾಗಾಗಿ ನಿಮ್ ಪಕ್ಷಗಳ ಅನುಮತಿ ತಗೊಳ್ಳೋದು ಅಷ್ಟು ಬಿಟ್ರೆ ಸಂಪುಟ ವಿಸ್ತರಣೆ ಮಾಡುವಂತ ಅಧಿಕಾರ CM ಗೆ ಇರುತ್ತೆ. CM ಅವ್ರಿಗೆ ಮಾಡಕ್ಕೆ ಇಷ್ಟ ಇಲ್ಲ, ಮತ್ತೆ CM ಮಾಡೋದು ಇಲ್ಲ ಅಂತ ಯಾರು ಹೇಳಾರ? ಹಾಗಾದ್ರೆ ನಿಮ್ಮ ಅಧ್ಯಕ್ಷರಾಗಿ ಅಕ್ಟೋಬರ್ 3 ಅಂತ ಹೇಳಿದ್ರು, ನಿಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಅಕ್ಟೋಬರ್ 3 ಅಂತ ಹೇಳಿದ್ರು. ನಮಗೆ ಬೈ ಎಲೆಕ್ಷನ್ 2 ಇದೆಯಲ್ಲ, ರಾಮನಗರ ಮತ್ತು ಜಮಖಂಡಿ, ಇದು ಬಹಳ ಪ್ರಮುಖ. ಅದೇ ಇದು ಈ ಸಂಪುಟ ವಿಸ್ತರಣೆ ಪ್ರಮುಖ ಅಲ್ಲ. ಈಗ ಇದು ಬಹಳ ಇದು ಮುಗಿತು, ಗೆಲ್ಬೇಕು ನಮಗೆ. ನಿನ್ನೆ ಫಸ್ಟ್ ಪ್ರಯಾರಿಟಿ ಯಾವ್ದಿತ್ತು ಹೇಳ್ಬಿಡಿ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. ಆಯ್ತು, ಎಲೆಕ್ಷನ್ ಮುಗಿದ್ಮೇಲೆ ಬೆಳಗಾವಿ ಅಧಿವೇಶನ ಇಂಪಾರ್ಟೆಂಟ್. ಅದು ಮಾಡ್ಬಿಡ್ತೀವಿ. ಈಗ ಒಂದೊಂದು ಪಿಳ್ಳೆ ನೆವ ಅಂತ ಹೇಳ್ತಾರೆ, ನಾ ಹಿಂದಿನ ಶಬ್ದ ಹೇಳಕ್ ಹೋಗ್ತಲ್ಲ. ಪಿಳ್ಳೆ ನೆವ ಬಿಜೆಪಿ ಗಟ್ಟೆ ಹಾಕಿದ್ರೆ ನಮ್ಗೆ ಹೇಳಿ ನಿಮ್ಗೆ ಕೇಳಿದ್ರೆ ಇಷ್ಟೊಂದು ಸರ್ಕಾರ ಸುಭದ್ರವಾಗಿರ್ತೈತಿ. ಈ ಡೈಲಾಗ್ಗಳು ಕೇಳಿ ಸಾಕು. ನನ್ನ ಪ್ರಶ್ನೆ ಅದಿಲ್ಲ. ನೀವ್ ಹೇಳಿ ಚುನಾವಣೆಗೂ ಇದಕ್ಕೆ ಸಂಬಂಧ ಇಲ್ಲ. ನಾವೇನ್ ಬಳ್ಳಾರಿ ನೀವು ಹೇಳ್ತಾ ಇದ್ರಿ, ಯಾವ್ದೊಬ್ಬ ಮಂತ್ರಿ ಒಂದು ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಮಾಡಿದ್ರೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ನಾನು ಒಪ್ಕೊಂಡೆ. ಎಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲಿ ನೀವು ಮಾಡಕ್ಕಲ್ಲ, ಇಂಪ್ಯಾಕ್ಟ್ ಮಾಡಕ್ಕಾಗಲ್ಲ. ನೀವು ಬೇರೆ ಜಿಲ್ಲೆಗಳ ಮಂತ್ರಿ, ಈಗ ಬಳ್ಳಾರಿ, ಶಿವಮೊಗ್ಗ ಯಾರು ನಿಮ್ಗೆ ನಿಮಗೆ ಕೋಡ್ ಆಫ್ ಕಾಂಡಕ್ಟ್ ಎಲ್ಲಿದೆ ಅಲ್ಲಿ ಬಿಟ್ಟು ಕೆಲಸ ಕಡೆ ಮಾಡಲ್ಲ, ಹಂಗ್ ಮಾಡಲ್ಲ. ಅದಕ್ಕೂ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಇದು ಬೇಕಂತ ಡ್ರಾಮಾ ಮಾಡ್ತಾ ಇರ್ತಕ್ಕಂಥದ್ದು, ನಾಟಕ ಮಾಡ್ತಾ ಇರ್ತಕ್ಕಂಥದ್ದು. ಇದು ಜನರುಗಳನ್ನ ಇಟ್ಕೊಂಡು ಬೇರೆ ಒಂದೊಂದು ನೆಪ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇದು ಬರಿಷ್ಠ ಆಗೋ ಸ್ಥಿತಿಗೆ ಬಂದಿದೆ. ಯಾರು ಎಷ್ಟು ದಿವಸ ಕಾಯ್ಕೊಂಡು ಕೂತಿರ್ತಾರೆ ಅಂತಿಲ್ಲ. ಆದ್ರಿಂದ ಇದು ಮುಂದಿನ ದಿನಗಳಲ್ಲಿ ರವಿ ಸುಬ್ರಹ್ಮಣ್ಯ ಅವರು, ನೀವು ಅಪೋಸಿಷನ್ ಪಾರ್ಟಿ MLA ಅನ್ನೋ ಕಾರಣಕ್ಕೆ ನೀವು ಅವರನ್ನು ಮಾತುಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ರೆ, ನಾನು ಕೇಳ್ತಿರೋದಷ್ಟೇ, ನಿಮಗೆ ಏನೂ ಸಮಸ್ಯೆನೇ ಇಲ್ಲ. ಆಮೇಲೆ ಸಂಪುಟ ವಿಸ್ತರಣೆ ಮಾಡಿ ಅಂತಿದೆ, ನಿನ್ನೆ ಮೊನ್ನೆ ಕೇಳ್ತಾ ಇಲ್ಲ MLAಗಳು. ಕಳೆದ 1.5 ತಿಂಗಳಿಂದ ಶುರು ಆಗಿದೆ. ನೀವೇ ಹೇಳಿದ್ರಿ ನಾನು ಎನಿ ಟೈಮ್ ಮಾಡ್ಕೊಂಡ್ಬಿಡ್ತೀನಿ, ಸಮಸ್ಯೆನೇ ಇಲ್ಲ ಅಂತ ಹೇಳಿದ್ರಿ. ಯಡಿಯೂರಪ್ಪನವರು ಇದ್ರ ಬಗ್ಗೆ ನಮ್ಮ ಸಮಸ್ಯೆ ಅಲ್ರಿ, ಅವ್ರ ಮನೆ ಸಮಸ್ಯೆ ಬಗೆಹರಿಸ್ಕೊಂಡು ನಮ್ಗೇನಾಗಬೇಕಾಗಿದೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ.
ನಿಮ್ಮ ನಾಯಕರನ್ನು ದೇವೇಗೌಡರು ಮಾತಾಡಿದ್ರೆ ವೇಣುಗೋಪಾಲ್ ಜೊತೆಗೆ ಸದ್ಯಕ್ಕೆ ಬೇಡ, ಇದು ಬೆಂಕಿ, ಇದು ಮುಟ್ಟೋದು ಬೇಡ, ಇದೊಂದು ರೀತಿ ಏನು ಜೇನುಗುಡಿ ಕೈ ಹಾಕಿದಂಗೆ ಆಗುತ್ತೆ ಅಂತ ಚರ್ಚೆ ಮಾಡ್ಬಿಟ್ಟು ಸದ್ಯಕ್ಕೆ ನಮ್ದಲ್ಲ ಇದು ಕಾಂಗ್ರೆಸ್ ಅವರದ್ದು ಹೇಳಿದೆ. ಅವ್ರ ಅಂಗ್ಲಕ್ಕೆ ಹಾಕ್ಬಿಟ್ಟಿದ್ರು ನಾವು. ದೇವೇಗೌಡ ಸಾಹೇಬ್ ಏನ್ ಹೇಳ, ಚುನಾವಣೆ ನಿಮ್ಗೆ ಸೇಫ್ ಆಯ್ತು. ಚುನಾವಣೆ ಘೋಷಣೆ ಆಗದೆ ಇದು ಕೆಲವು ವಿಚಾರಗಳು ಹೈಕಮಾಂಡ್ನಾಗ ಮಾತಾಡಿರ್ತಾರೆ. ಅದನ್ನ ಮಾತಾಡ್ಕಿನ ಸುಬ್ರಹ್ಮಣ್ಯ ಅವ್ರು ಕೆಲವು ಒಪ್ತಾರೆ, ಕೆಲವು ಒಪ್ಪಂಗಿಲ್ಲ. ಅವ್ರ ಪಕ್ಷದ ಕೆಲವು ತೀರ್ಮಾನಗಳನ್ನ ಈ ಒರಿಜಿನಲ್ ಬಿಜೆಪಿ ಅವ್ರು ಸೆಟ್ ಆಗೋದಿಲ್ಲ. ನಮ್ಮ ಪರಿವಾರದಿಂದ ಏನು ಹೋಗಿರ್ತಾರಲ್ಲ ಅವ್ರಿಗೆ ದೌಡ್ ಮಾಡ್ಬೇಕಿರ್ತದೆ ಆಪರೇಷನ್. ಅದಕ್ಕೆ ಇವತ್ತು ನಾನು ಹೇಳ್ತಕ್ಕಂಥದ್ದು, ಇವತ್ತು ಯಾವುದೇ ಪಾರ್ಟಿಲಿ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಿದೆ. 3 ಲೋಕಸಭೆ ಇಲೆಕ್ಷನ್ ಅವಶ್ಯಕತೆ ಇರಲಿಲ್ಲ ಅನ್ನೋದು ಚರ್ಚೆ ನಡೀತೀವಿ. ಮತ್ತೆ ಅದನ್ನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದ ಬಳಿಕ ನಾವೆಲ್ಲರೂ ಅದಕ್ಕೆ ಭದ್ರಾಗಿರ್ಬೇಕಾಗತ್ತೆ. ಇವತ್ತು ಚುನಾವಣೆ ನಡೀತಿದ್ದೆ, ಇದೊಂದು ಯಾವುದೇ ಪಾರ್ಟಿಗೆ ನನಗಂತೂ ದಿಕ್ಸೂತಿ ಅಂತ ಅನ್ಸಂಗಿಲ್ಲ. ಯಾವುದು ಲೋಕಸಭೆ ಎಲೆಕ್ಷನ್ ಇವತ್ತು ಎರಡು. ನಾನು ಸರಳವಾಗಿ ಕೇಳ್ತೀನಿ, ಇಲ್ಲಿ ಚರ್ಚೆ ಆಗಲಿ, ನಾವು ನೀವೇನು ಫೈನಲ್ ಆದ ಅಧ್ಯಕ್ಷರು. ನನ್ನ ಪ್ರಕಾರ ನಾಳೆ ಒಂದು ವೇಳೆ ಬಿಜೆಪಿ ಸೀಟ್ ಗೆದ್ರೆ, ಜಾಸ್ತಿ ಗೆದ್ರೆ, ಅಥವಾ ನೀವೇ ಗೆದ್ರೆ, ಬಿಜೆಪಿ ಸೋತ್ ನೀವೇ ಗೆದ್ರೆ, ಜನ ತೀರ್ಮಾನ ಮಾಡ್ತಾರೆ ಓಟ್ ಹಾಕೋದು. ಇಲ್ಲೇ ನಾವು ಮಾತಾಡೋಣ. ನೋಡ್ರಿ, ಬಿಜೆಪಿ ಅವ್ರು ಭಾರಿ ಕುಣಿದಾಡ್ತಾ ಇದ್ರು, ಭಾಳ ಮಾತಾಡ್ತಾ ಇದ್ರು, ಹಂಗಾಗತ್ತೆ ಹಿಂಗಾಗತ್ತೆ, ಜನ ಓಟ್ ಕೊಟ್ರಲ್ಲ, ನೀವು ತೀರ್ಮಾನ ಮಾಡಿದ್ರಲ್ಲ, ಏನ್ ನಮ್ಗೆ ಜನ ಮ್ಯಾಂಡೇಟ್ ಅಂತ ನೀವು ಮಾತಾಡಲ್ವಾ? ನಾನು ಇವ್ರಿಗೂ ಕೇಳ್ತೀನಿ, ನೋಡಿ ದೋಸ್ತಿ ಇವ್ರು ಒಂದಾದ್ರು ಎಲ್ಲ ಮಾಡಿದ್ರು, ಜನ ಪೊಲಿಟಿಕಲ್ ಪಾರ್ಟಿ ಸ್ಪೀಡ್ಲೆ ಮಾತಾಡ್ತಾರೆ. ಆದ್ರೆ ಮ್ಯಾಂಡೇಟ್ ಅಂದ್ರೆ ಈ ಚುನಾವಣೆ ಏನ್ ಗೊತ್ತಾ, ಒಂದು ಸರಿ ಚುನಾವಣೆ ಆಗಿ ಇದು ಈ ಮೂರು ಏನು ಕ್ಯಾಂಡಿಡೇಟ್ ಇದು ಹೋದ್ರೆ ಏನು, ನಮ್ಮ ಪಕ್ಷದಲ್ಲಿ 44 ಸೀಟ್ ತಗೊಂಡಿದ್ದೀವಿ, ನಾವು 3 ಹೋದ ತಕ್ಷಣನೇ ನಾವೇನು ಜಾಸ್ತಿ ತಗೊಳಕ್ಕಾಗಲ್ಲ. ಪಕ್ಷ ಇದರಲ್ಲಿ ಆಗ್ಲೇಬೇಕಾಗಿದೆ, ನಿಲ್ಲಿಸಬೇಕು, ಗೆಲ್ಬೇಕು, ಚಾಲೆಂಜ್ ಮಾಡಬೇಕಾಗಿದೆ. ಬಿಟ್ರೆ ಇದು ಇವತ್ತು ಚುನಾವಣೆ ಸತ್ತು ಹೋಗ್ತಾರೆ, ಖರ್ಚು ವೆಚ್ಚ, ಮತ್ತೆ ಒಂದ್ ವೇಳೆ ಪಾಪ ದುರಂತ ಸೋತ್ ಬಿಟ್ರೆ 2019 ಟಿಕೆಟ್ ಕೊಡೋದು ಡೌಟ್ ಅಂತ ಅದು ಭಯ ಆಗಿದೆ ಅವರಿಗೆ. ಈಗ ರವಿಸುಬ್ರಹ್ಮಣ್ಯರೇ, ಈ ಒಂದು ಕ್ಷೇತ್ರದ ಪ್ರಶ್ನೆಯಲ್ಲಿ 3 ಕ್ಷೇತ್ರದ್ದು 2 ಅಸೆಂಬ್ಲಿ ಸೆಗ್ಮೆಂಟ್ ನಾವು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾಗಿದ್ದು ಅಸೆಂಬ್ಲಿದೇ ಆಗಿತ್ತು. ಯಾಕಂದ್ರೆ ಈ ಲೋಕಸಭೆ ಹತ್ರ ಇರೋದ್ರಿಂದ 2019ಕ್ಕೆ, ಮತ್ತೆ ನಿಮ್ಮ ವಿರುದ್ಧ ಅವ್ರು ಒಂದಾಗಿರೋದು ಲೋಕಸಭೆ ಕಾರಣಕ್ಕೇ, ಅವ್ರ ಅಸೆಂಬ್ಲಿ ಕಾರಣಕ್ಕಲ್ಲ, ಅಸೆಂಬ್ಲಿ ಒಡೆದಾಡಿ ಒಂದಾಗಿರೋದು. ಮತ್ತು ಮುಖ್ಯಮಂತ್ರಿಗಳು 3 ಸೀಟ್ಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾನೆ. ನಾಳೆ ಚುನಾವಣೆ ನಡೆದಾಗ ಈ 3 ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ದೊಡ್ಡ ಇಶ್ಯೂ ಆಗುತ್ತೆ. ಇದೇ ನಿಮ್ಗೆ ಚರ್ಚೆಗೆ ಬರೋದು. ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗಿಂತ ಪಾರ್ಲಿಮೆಂಟ್ ಬರುತ್ತೆ. ಈಗ ರಾಮನಗರದಲ್ಲಿ ಅವ್ರು ಒಂದಾಗ್ತಾರೆ, ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಜಮಖಂಡಿಯಲ್ಲಿ ನಿಮ್ಮ ಮಧ್ಯೆ ಅವ್ರು ಫೈಟ್ ಆಗುತ್ತೆ. ಅದು ಸೋತ್ರು ಗೆದ್ರು ಏನ್ ತಲೆ ಹೋಗಲ್ಲ. ಪಾರ್ಲಿಮೆಂಟ್ 3 ಕ್ಷೇತ್ರದೇ ಸೀರಿಯಸ್ ಆಗುತ್ತೆ 3 ಪಾರ್ಟಿಗಳಿಗೆ. ನಮಗೆ ಚುನಾವಣೆಗಳು ಇಂಪಾರ್ಟೆಂಟ್, ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ನಾನೀಗಾಗಲೇ ಸ್ಪಷ್ಟ ಹೇಳಿದ್ದೀನಿ, ಹಿಂದೆನೂ ಕೂಡ ಈ ಪಾರ್ಲಿಮೆಂಟ್ ಸೀಟ್ನಲ್ಲಿ 3ರಲ್ಲಿ 2 ಜನ ನಮ್ಮನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಅದನ್ನು ನಮ್ಮವರೇನೇ ವೇಕೆಟ್ ಮಾಡಿ ಇವತ್ತು ಅಸೆಂಬ್ಲಿಗೆ ನಿಂತ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಏನಾಗಿತ್ತು, ಈ ಸತಿ ಮತ್ತೆ ಅದು ನಮಗೆ ಬರುತ್ತೆ, ಆ ನಂಬಿಕೆ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಚುನಾವಣೆಯಲ್ಲಿ ಗೆಲ್ತೀವಿ. ಆದ್ದರಿಂದ ಜನದ ತಾವೇ ಹೇಳಿದ್ವಲ್ಲ, ಇದು ರಾಷ್ಟ್ರೀಯ ಮಟ್ಟದ ಮುಂಬರುವ ಅದು ಇದು ಅಂತ ಹೇಳಿ ನಾವೇನು ಹೋಗ್ತಕ್ಕಂಥದ್ದು ಉಳಿದಿದೆ. ಸರ್ವೆಗಳು ಬಹಳ ಸ್ಪಷ್ಟವಾಗಿ ಹೇಳಿದೆ, ಖಂಡಿತವಾಗ್ಲೂ ಬರುವ ಪಾರ್ಲಿಮೆಂಟ್ ಅಲ್ಲಿ 20ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಕರ್ನಾಟಕ ಕೊಡ್ಲಿಲ್ಲ. ಸರ್ವೆ ದುಡ್ಡು ಕೊಟ್ರೆ ಎಲ್ಲ ಸರ್ವೆ ಮಾಡ್ತಾರೆ. ನಿಮ್ಮದು ಬಿಜೆಪಿಯ ಸರ್ವೆ ಎಷ್ಟಿತ್ತು? 105ರಿಂದ 175. ಕೇಳ್ತೀನಿ, ಈ ಚುನಾವಣೆ ಫಲಿತಾಂಶ ಒಂದು ಸಣ್ಣ ಅಳಕನ್ನಿಟ್ಕೊಂಡು ಎದುರಿಸ್ತಾ ಇದ್ರಿ ನೀವು. ಅಂದ್ರೆ ಈ ಚುನಾವಣೆ ಎಲ್ಲರೂ 3 ಪಟ್ಟು ನೋಡಿ, ಇವತ್ತು ಈ ಸಲ ಒಳ್ಳೆ ರಿಸಲ್ಟ್ ಕೊಡ್ತೇನೆ ನಿಮ್ಗೆ ಹೇಳ್ಬಿಡ್ತೀನಿ. ಚುನಾವಣೆ ಡಿಬೇಟ್ ಇದ್ದ ದಿವಸ ಅವತ್ತ ನಾ ಬರ್ತೇನೆ, ರಿಸಲ್ಟ್ ಬಂದ ದಿವಸ ಒಂದ್ ಹೇಳ್ಬಿಡ್ತೇನೆ. ನಾವು ಕೂಡ ಅಲಯನ್ಸ್ ಆಗಿ ಚುನಾವಣೆ ಮಾಡಿದ್ರೆ ಬಿಜೆಪಿ ಹೆಸರು ಹೇಳಕ್ಕಿರೋದಿಲ್ಲ. ಮುಂಬರ್ತಕ್ಕಂಥ ಲೋಕಸಭೆಯಲ್ಲೂ ಕೂಡ ಮಹತ್ವದ ಚುನಾವಣೆ. ನಾವು ಅಸೆಂಬ್ಲಿನ ಭಾರಿ ಟಾರ್ಗೆಟ್ ಮಾಡ್ಕೋಬೇಕು. ಒಂದು, ಎರಡನೇದು ಪಾರ್ಲಿಮೆಂಟ್ ಇದೆ. ಅದನ್ನ ಸುಮ್ಮನೆ ಇದು ಮಾಡೋದಂತಲ್ಲ, ಹೊಂದಾಣಿಕೆ ಮಾಡ್ಕೊಳ್ತೀವಿ. ನಮ್ಮ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮೂವರಿಗೂ ಕೂಡ ಧನ್ಯವಾದ. ರಾಜಕೀಯವಾಗಿ ಪ್ರತಿಯೊಂದು ಪಕ್ಷ, ಪ್ರತಿಯೊಬ್ಬ ನಾಯಕರು ಕೂಡ ವಿಶ್ವಾಸ, ಭ್ರಮೆ, ಹಗಲು ಮತ್ತು ರಾತ್ರಿ 2 ಟೈಮಲ್ಲಿ ಕನಸು ಕಾಣದೆ ಹೋದ್ರೆ ಅವ್ರು ರಾಜಕಾರಣದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತ 3 ಕೂಡ ಧನ್ಯವಾದ ಹೇಳ್ತೇವೆ. ಚರ್ಚೆ ನಮ್ಗೆ ಗೊತ್ತಾದ್ರಿ. ಜಾಲ ನಮ್ಮದು, ಬಲ ನಿಮ್ಮದು.